ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 ವಾರ ಕಂಪ್ಲೀಟ್ ಆಗಿ 12ನೇ ವಾರದ ಕತೆ ಕಿಚ್ಚನ್ ಜೊತೆ ಪಂಚಾಯಿತಿ ಶುರುವಾಗಿದೆ. ಈ ಪಂಚಾಯಿತಿಯಲ್ಲಿ ಮುಖ್ಯವಾಗಿ ನಾಮಿನೇಷನ್ಸ್ ರೀಸನ್ಸ್ ಕೊಡುವಾಗ ಆಲೋಚನೆ ಮಾಡಿಕೊಡಿ ಅಂತ ಕಿಚ್ಚ ಸರ್ ತುಂಬಾನೇ ಹೇಳಿದ್ದಾರೆ. ಬಿಗ್ ಬಾಸ್ ಈ ವಾರದ ಪಂಚಾಯಿತಿಯಲ್ಲಿ ಇದೇ ಒಂದು ಟಾಪಿಕ್ ತಗೊಂಡು ತುಂಬಾನೇ ಗರಂ ಆಗಿದ್ದಾರೆ. ಬಿಗ್ ಬಾಸ್ನ ಮನೆ ಮಂದಿ ಮೇಲೆ ಕಿಚ್ಚ ಸರ್ ಅಂತ ಹೇಳಿ ಅಪ್ಡೇಟ್ ಸಿಗ್ತಾ ಇದೆ. ಮತ್ತೆ ಯಾವ ಕಾರಣಕ್ಕೆ ಯಾರ ಮೇಲೆ ಯಾಕಾದ್ರು ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ನಾಮಿನೇಷನ್ಸ್ ಅಂತ ಬಂದಾಗ ಈ ವಾರ ಸೆಲೆಬ್ರಿಟೀಸ್ ಬಂದಿದ್ರು. ಅಂದ್ರೆ ಲಾಸ್ಟ್ ಸೀಸನ್ ನಲ್ಲಿ ಕಂಟೆಸ್ಟೆಂಟ್ಸ್ ಬಂದು ಕೆಲವ್ರಿಗೆ ಅವಕಾಶ ಮಾಡಿ ಕೊಟ್ಟಿದ್ರು. ಇದರಲ್ಲಿ ಕೆಲಸ ತುಂಬಾ ಉಪಯೋಗಿಸ್ಕೊಂಡ್ರು, ಕೆಲವು ಉಪಯೋಗಿಸ್ಕೊಂಡ್ಲಿಲ್ಲ. ಈ ರೀತಿ ಆದಾಗ ಏನಾಗ್ಬಿಡುತ್ತೆ ಅಂದ್ರೆ ಒಂದು ಒಳ್ಳೆ ಟಾಪ್ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಕ್ಕೆ ಚಾನ್ಸಸ್ ಇರುತ್ತೆ. ಇದೇ ಕಾರಣ ಇಟ್ಕೊಂಡು ನಮ್ಮ ಕಿಚ್ಚ ಸಾರು ಕ್ಲಾಸ್ ತಗೊಂಡಿದ್ದಾರೆ. ಇಲ್ಲಿ ಮುಖ್ಯವಾಗಿ ಲಾಸ್ಟ್ ವೀಕ್ ಅಲ್ಲಿ ತ್ರಿವಿಕ್ರಮ್ ಅವ್ರಿಗಾಗ್ಲಿ, ಅದಾದ್ಮೇಲೆ ಭವ್ಯಗೌಡ ಇವ್ರಿಗೆಲ್ಲ ಕ್ಲಿಪ್ ಹಾಕಿ ಇದು ಮಾಡಿದ್ರು. ಈ ರೀತಿ ಮಾತಾಡಿದ್ರು, ಇದ್ರ ಬಗ್ಗೆ ಏನ್ ಹೇಳಿದ್ರು ಅಂತ ಹೇಳಿ ಕಿಚ್ಚ ಸರ್ ಸಖತ್ತಾಗಿ ಕ್ಲಾಸ್ ತಗೊಂಡಿದ್ರು. ಮತ್ತೆ ಈ ವಾರದಲ್ಲಿ ನಮ್ಮ ಐಶ್ವರ್ಯ, ಮೋಕ್ಷತಾ, ಇವ್ರು ಯಾರು ಶಿಶಿರ್ ಅವರು ಒಂದು ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡ್ಬೇಕು, ತಗೊಂಡೋಗಿ ಗೇಟ್ ಹತ್ರ ನಿಲ್ಲಿಸಬೇಕು, ಆದ ಕಾರಣ ಈ ರೀತಿ ಮಾಡ್ಬೇಕಂತ ಹೇಳಿ ಮಾತಾಡಿರ್ತಾರೆ. ಆ ವಿಷಯದ ಮೇಲೆ ಮಾತಾಡಿದ್ರೆ ಕಾರಣ ಏನಂದ್ರೆ ಈ ವಾರದ ಒಂದು ನಾಮಿನೇಷನ್ ವಿಷಯದಲ್ಲಿ ಚೈತ್ರ ಆಗ್ಲಿ, ಐಶ್ವರ್ಯ ಆಗ್ಲಿ, ಮೋಕ್ಷತಾ ಆಗ್ಲಿ ಇವರು ಸೇಮ್ ಮೂವರು ಇಬ್ಬರನ್ನೇ ನಾಮಿನೇಟ್ ಮಾಡ್ತಾರೆ, ಭವ್ಯನ, ತ್ರಿವಿಕ್ರಮನ. ಈ ಒಂದು ಟಾಪಿಕ್ ನಿಲ್ಕೊಂಡು ಕಿಚ್ಚ ಸಾರು ಇವರ ಮೂವರ ಮೇಲೆ ಗರಂ ಆಗಿದ್ದಾರೆ. ಸಖತ್ತಾಗಿ ಕ್ಲಾಸ್ ತಗೊಳ್ಳೋದು ಅಂತ ಹೇಳಿ ಅನ್ಸುತ್ತೆ. ನಾಮಿನೇಷನ್ಸ್ ಮಾಡೋದು ಅವ್ರ ಪರ್ಸನಲ್ ವಿಷಯ, ಓಕೆ, ಅಕ್ಸೆಪ್ಟೆಡ್. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಲಾಸ್ಟ್ ವೀಕ್ ಅಲ್ಲಿ ಮಾತಾಡ್ಕೊಂಡಿದ್ರಲ್ಲ, ಆ ಮಾತಿನ ಮೇಲೆ ನಿಂತ್ಕೊಂಡಿದಾರ ಅಂತ ಅನ್ಸುತ್ತೆ. ಯಾಕಂದ್ರೆ ಒಬ್ಬರು ಹೆಸರು ತಗೊಂಡ್ಬಿಟ್ರೆ ಇವ್ರು 3 ಜನ ಒಂದೇ ಹೆಸರು ತಗೊಂತಾರೆ. ಅಲ್ಲೇ ಕೇವಲ ಶಿಶಿರ್ ಮಾತ್ರ ಮಿಸ್ ಆಗಿದ್ದಾರೆ. ಶಿಶಿರ್ ಕೂಡ ಒಂದ್ ವೇಳೆ ನಾಮಿನೇಟ್ ಮಾಡಕ್ಕೆ ಚಾನ್ಸಸ್ ಏನಾದ್ರು ಸಿಕ್ಕಿದ್ರೆ ಇವ್ರು ಅದೇ ಕೆಲಸ ಮಾಡ್ತಾರೇನೋ ಗೊತ್ತಿಲ್ಲ. ಆದ ಕಾರಣ ಇವ್ರು 4 ಜನ ಕೇವಲ ಇಬ್ಬರನ್ನೇ ನಾಮಿನೇಟ್ ಮಾಡ್ಕೊಂಡು ಹೋದ್ರೆ ಈ 4 ಜನದಲ್ಲಿ ಯಾರು ಇಬ್ರು ಸೇವ್ ಆಗ್ಬಿಡ್ತಾರೆ. ಈ ರೀತಿ ಆಗ್ತಾ ಇದೆ. ಟಾರ್ಗೆಟ್ ನಾಮಿನೇಷನ್ಸ್ ಬೇಡ ಅಂತ ಹೇಳಿ ಬಿಗ್ ಬಾಸ್ ಮನೆಗೆ ಎಲ್ಲರಿಗೂ ಕಿಚ್ಚ ಸರ್ ಕ್ಲಾಸ್ ತಗೊಳ್ಳೋದ್ರೆ ಅಪ್ಡೇಟ್ ಸಿಗ್ತಾ ಇದೆ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಅಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಈಗ ನೀವ್ ಹೇಳ್ಬೋದು ಅವ್ರು ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡ್ತಾರ ಅಂತ ಹೇಳಿ. ಭವ್ಯ ಸೇಮ್ ಕಂಟೆಸ್ಟೆಂಟ್ ನಾಮಿನೇಟ್ ಮಾಡಿಲ್ಲ. ಅದೇ ರೀತಿಯಾಗಿ ನಮ್ಮ ತ್ರಿವಿಕ್ರಮ್ ಸೇಮ್ ಕಂಟೆಸ್ಟೆಂಟ್ ನಾಮಿನೇಟ್ ಮಾಡಿಲ್ಲ, ಬೇರೆ ನಾಮಿನೇಟ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಚೈತ್ರ ಅವರು ತ್ರಿವಿಕ್ರಮನ, ಭವ್ಯ ನಾಮಿನೇಟ್ ಮಾಡಿದ್ರು. ಮೋಕ್ಷತ್ ಅವರು ತ್ರಿವಿಕ್ರಮನ, ಭವ್ಯ ನಾಮಿನೇಟ್ ಮಾಡಿದ್ರು. ಐಶ್ವರ್ಯ ಅವರು ತ್ರಿವಿಕ್ರಮನ, ಭವ್ಯ ನಾಮಿನೇಟ್ ಮಾಡಿದ್ರು. ಈ ರೀತಿ ಆದಾಗ ಒಂದು ಅನ್ಡಿಸರ್ವ್ ಕಂಟೆಸ್ಟೆಂಟ್ ಬಿಗ್ ಬಾಸ್ ಉಳ್ಕೊಂಡ್ಬಿಡ್ತಾರೆ. ಈ ರೀತಿ ಆಗ್ಬಾರ್ದು ಅಂತ ಹೇಳಿ ಕಿಚ್ಚ ಸರ್ ಇವ್ರು ಮೂವರಿಗೆ ಸೇರಿ ಮನೆ ಮಂದಿ ಎಲ್ಲನೂ ಬುದ್ಧಿ ಹೇಳಿದಾರೆ ಅಂತ ಹೇಳಿ ಒಂದು ಅಪ್ಡೇಟ್ ಸಿಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಗೆ ಹೆಂಗ ಅಂತ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.